ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ 8ನೇ ಮನೆ ಜಾತಕದಲ್ಲಿ 8ನೇ ಮನೆ ಮತ್ತು ರೂಪಾಂತರ ಅಂತ ಹೇಳಿದ್ರೆ ಸಡನ್ ಆಗಿ ಚೇಂಜ್ ಆಗುವಂತ ಒಂದು ವಿಷಯ. ಇದು ಯಾವ ತರ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 8ನೇ ಮನೆಯಲ್ಲಿರುವಂತ ಗ್ರಹಗಳ ಪ್ರಕಾರ ಸಡನ್ ಆಗಿ ರೂಪಾಂತರ ಆಗುವಂತ ಒಂದು ವಿಷಯದ ಬಗ್ಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾವ ಗ್ರಹ 8ನೇ ಮನೆಯಲ್ಲಿದ್ರೆ ನಿಮ್ಗೆ ಯಾವ ವಿಷಯದಲ್ಲಿ ಸಡನ್ ಆಗಿ ಚೇಂಜ್ ಆಗುತ್ತೆ ಅಂತ, ಮತ್ತೆ ಆ ದಶೆ ಅಥವಾ ಅಂತರ್ಭುಕ್ತಿಯಲ್ಲಿ ಸಡನ್ ಆಗಿ ಚೇಂಜ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇವತ್ತು ಲಗ್ನ ಅಂತ ಹೇಳಿದ್ರೆ ಅದು 1ನೇ ಮನೆ, ನಂತರ 8ನೇ ಮನೆ 1 2 3 4 5 6 7 8 ಇದು 8ನೇ ಮನೆ ಆಗುತ್ತೆ. ಇಲ್ಲಿ 8ನೇ ಮನೆಯಲ್ಲಿ ಏನಾದ್ರು ಚಂದ್ರಗ್ರಹ ಇದ್ರೆ ಅದು ನಿಮ್ಮ ತಾಯಿಯ ವಿಷಯದಲ್ಲಿ ಸ್ವಲ್ಪ ಅಚಾನಕ್ಕಾಗಿ ರೂಪಾಂತರ ಮಾಡಬಹುದು. ಮತ್ತೆ ಮನಸ್ಸು ಕೂಡ ಅಚಾನಕ್ಕಾಗಿ ರೂಪಾಂತರ ಆಗೋದು, ಭಾವನಾತ್ಮಕ ಕೂಡ ರೂಪಾಂತರ ಆಗುವಂತ ಒಂದು ಚಾನ್ಸ್ ಇರ್ತದೆ. ಅಂದ್ರೆ ಆ ದಶೆಯಲ್ಲಿ 8ನೇ ಮನೆಯಲ್ಲಿ ಏನಾದ್ರು ಸೂರ್ಯಗ್ರಹ ಇದ್ರೆ ತಂದೆ ವಿಷಯದಲ್ಲಿ ಸ್ವಲ್ಪ ರೂಪಾಂತರ ಆಗ್ಬಹುದು. ಮತ್ತೆ ಗೌರವದ ವಿಷಯದಲ್ಲಿ ಕೂಡ ನಿಮ್ಗೆ ರೂಪಾಂತರ ಆಗುವಂತ ಚಾನ್ಸ್ ಇರ್ತದೆ. 8ನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ಇದು ಕೂಡ ನಿಮ್ಮ ಬುದ್ಧಿಶಕ್ತಿಯಲ್ಲಿ ಅಚಾನಕ್ಕಾಗಿ ರೂಪಾಂತರ ಆಗ್ಬಹುದು. ನಿಮ್ಮ ಬುದ್ಧಿಶಕ್ತಿ ಮನಸ್ಸಿನಲ್ಲಿ ತುಂಬಾ ಒಂದು ಅಚಾನಕ್ಕಾಗಿ ರೂಪಾಂತರ ಆಗುವಂತ ಚಾನ್ಸ್ ಇರ್ತದೆ ಇಲ್ಲೇನಾದ್ರೂ ಬುಧ ಗ್ರಹ ಇದ್ರೆ. ಮತ್ತೆ ಮಾಹಿತಿ ಸಂಗ್ರಹಣೆ ಕೌಶಲ್ಯ ಇದರಲ್ಲಿ ಕೂಡ ರೂಪಾಂತರ ಆಗುವಂತ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಏನಾದ್ರು ಗುರುಗ್ರಹ ಇದ್ರೆ 8ನೇ ಮನೆಯಲ್ಲಿ ಏನಾದ್ರು ಗುರುಗ್ರಹ ಇದ್ರೆ ನಿಮ್ಗೆ ಆ ದೇವರು ಧಾರ್ಮಿಕ ವಿಷಯದಲ್ಲಿ ಕೂಡ ಅಚಾನಕ್ಕಾಗಿ ರೂಪಾಂತರ ಆಗುವಂತ ಚಾನ್ಸ್ ಇರ್ತದೆ. ದೇವರು ಧಾರ್ಮಿಕ ವಿಷಯದಲ್ಲಿ ರೂಪಾಂತರ ಆಗುವಂತ ಚಾನ್ಸ್ ಇರ್ತದೆ. ಇಲ್ಲಿ ಏನಾದ್ರು 8ನೇ ಮನೆಯಾಗಿ ಇಲ್ಲಿ ಏನಾದ್ರು ಕೇತು ಗ್ರಹ ಇದ್ರೆ ನಿಮ್ಗೆ ಸೀಕ್ರೆಟ್ ವಿಷಯದಲ್ಲಿ, ತುಂಬಾ ರಹಸ್ಯ ವಿಷಯದಲ್ಲಿ, ಸ್ಪಿರಿಚುವಲ್ ವಿಷಯದಲ್ಲಿ ಕೂಡ ರೂಪಾಂತರ ಆಗುವಂತ ಚಾನ್ಸ್ ಇರ್ತದೆ ನಿಮ್ಗೆ. ನಂತರ ಇಲ್ಲೇನಾದ್ರು ರಾಹು ಗ್ರಹ ಇದ್ರೆ ಇದು ಅಚಾನಕ್ಕಾಗಿ ಲಾಭದಲ್ಲಿ ನಿಮ್ಗೆ ರೂಪಾಂತರ ಕೊಡ್ಬೋದು. ಇಲ್ಲಿ 8ನೇ ಮನೆಯಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ ಇದು ನಿಮ್ಗೆ ವೃತ್ತಿ ವಿಷಯದಲ್ಲಿ ತುಂಬಾ ಅಚಾನಕ್ಕಾಗಿ ಆ ರೂಪಾಂತರವನ್ನು ಕೊಡುವಂತ ಚಾನ್ಸ್ ಇರ್ತದೆ 8ನೇ ಮನೆಯಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ. ನಂತರ 8ನೇ ಮನೆಯಲ್ಲಿ ಏನಾದ್ರು ಶುಕ್ರ ಗ್ರಹ ಇದ್ರೆ ನಿಮ್ಗೆ ದಾಂಪತ್ಯದ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ, ಸ್ತ್ರೀ ವಿಷಯದಲ್ಲಿ ತುಂಬಾ ಅಚಾನಕ್ಕಾಗಿ ರೂಪಾಂತರ ಸಡನ್ ಚೇಂಜಸ್ ಕೊಡುವಂತ ಚಾನ್ಸ್ ಬಹುತೇಕ ಇರ್ತದೆ. ಇದು ಅಚಾನಕ್ಕಾಗಿ ಚೇಂಜಸ್ ಕೊಡುವಂತ ಒಂದು ಯೋಗ. ಇಲ್ಲಿ 8ನೇ ಮನೆ ಅಂತ ಹೇಳಿದ್ರೆ ರೂಪಾಂತರ ಅಂದ್ರೆ ಅಚಾನಕ್ಕಾಗಿ ರೂಪಾಂತರ ಆಗುವಂತದ್ದು 8ನೇ ಮನೆ ಅಂತ ಹೇಳಿದ್ರೆ. ಇಲ್ಲಿ 8ನೇ ಮನೆಯಲ್ಲಿರುವಂತ ಒಂದು ಗ್ರಹಗಳ ಪ್ರಕಾರ ನಿಮ್ಗೆ ಅಚಾನಕ್ಕಾಗಿ ರೂಪಾಂತರ ಆಗುವಂತ ಚಾನ್ಸ್ ಬಹುತೇಕ ಇರುತ್ತೆ. ಇದು ಅಚಾನಕ್ಕಾಗಿ ರೂಪಾಂತರ ಆಗುವಂತ ಒಂದು ಯೋಗಗಳು. ಇಲ್ಲಿ ಯಾವ ಗ್ರಹಗಳಿದ್ದಾರೆ, 8ನೇ ಮನೆಯಲ್ಲಿ ಯಾವ ಗ್ರಹಗಳಿದ್ದಾರೆ ಆ ವಿಷಯದಲ್ಲಿ ಅದು ಅಚಾನಕ್ಕಾಗಿ ರೂಪಾಂತರ ಆಗುತ್ತೆ. ಮತ್ತದು ಆ ಅಂತರ್ದಶೆಯಲ್ಲಿ ನಿಮ್ಗೆ ಫಲ ಕೊಡುತ್ತೆ ರೂಪಾಂತರ. ನಿಮ್ಗೆ ಏನಾದ್ರು ಜಾತಕ ಶುರು ಮಾಡ್ಬೇಕು, ನಮ್ದು ವಾಟ್ಸಪ್ ಸಂಖ್ಯೆ 70 906 37 934.